ಪ್ರದೀಪ್ ಅವರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈಗಾಗಲೇ ಮಾಲ್ ಆಫ್ ಏಷ್ಯಾದಿಂದ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕಕ್ಕೆ ಬರ್ತಾ ಇರುವಂತದ್ದು. ಎಸ್ ಪ್ರದೀಪ್, ಒಂದು ರೀತಿಯಾಗಿ ಈ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ನಾವು ಹೋರಾಟವನ್ನ ಮಾಡುವಂತಹ ಸ್ಥಿತಿಯನ್ನ ತಲುಪಿಬಿಟ್ವಾ? ಜೊತೆಗೆ ಇವತ್ತು ನಾವು ಹೋರಾಟ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಸ್ಥಿತಿ ಏನಾಗುತ್ತೆ ಅನ್ನೋದರ ಒಂದು ರೀತಿಯಾಗಿ ಜಾಗೃತಿಯ ಗಂಟೆ ಅಂತಾನೂ ಕೂಡ ಹೇಳ್ಬೋದು. ಇವತ್ತು ಅಭಿಯಾನ ಎಲ್ಲೆಲ್ಲಿ ಸಾಗ್ತಾ ಇರುವಂತದ್ದು, ಈಗಾಗಲೇ ಕ್ಷಣಗಣನೆ ಕೂಡ ಆರಂಭವಾಗಿರುವಂತದ್ದು, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲಿ ಯಾವ ಯಾವ ಮಾರ್ಗದ ಮುಖೇನವಾಗಿ ಹೋಗುತ್ತೆ, ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಕುಸುಮ, ಏನು ಬೆಂಗಳೂರಿನ ಅಂಗಡಿಗಳ ಮುಂದೆ ಕನ್ನಡ ನಾಮಫಲಕವನ್ನ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಕರವೇ ಒಂದು ಬೃಹತ್ ಪ್ರತಿಭಟನೆ ಮತ್ತು ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ಈ ರ್ಯಾಲಿ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಸುಮಾರಿಗೆ ಸಾದಹಳ್ಳಿ ಗೇಟ್ನಿಂದ ಪ್ರಾರಂಭವಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ವರೆಗೆ ರ್ಯಾಲಿ ನಡೆಯಲಿದೆ. ಈ ಸಂಬಂಧ ಈಗಾಗಲೇ ಕರವೆಯ ಸಾವಿರಾರು ಕಾರ್ಯಕರ್ತರು ಈ ಒಂದು ದೊಡ್ಡ ಮಟ್ಟದ ಅಭಿಯಾನ ಮತ್ತು ರ್ಯಾಲಿಗೆ ಸಿದ್ಧವಾಗಿದ್ದಾರೆ. ಸದ್ಯಕ್ಕೆ ಈಗ ನಾನು ಬೆಂಗಳೂರಿನ ಮಾಲ್ ಆಫ್ ಏಷ್ಯಾ ಮುಂದೆ ನಿಂತಿರುವಂಥದ್ದು. ಈ ಮಾಲ್ ಆಫ್ ಏಷ್ಯಾ ಮುಂದೆನೂ ಸಹ ಕನ್ನಡ ಒಂದು ನಾಮಫಲಕವನ್ನು ಅಳವಡಿಸ್ತಿಲ್ಲ. ಈ ವಿಚಾರವಾಗಿಯೂ ಸಹ ಸಾಕಷ್ಟು ಜಟಾಪಟಿ ಕೂಡ ಆಗಿತ್ತು. ಕರವೇ ಕಾರ್ಯಕರ್ತರು ಕರವೆಯ ನಾಯಕರಾದಂತಹ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು. ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡ ಬೋರ್ಡ್ ಇಲ್ಲದೆ ಇರೋ ಕಾರಣಕ್ಕಾಗಿ, ಅಂದರೆ ಕನ್ನಡವನ್ನು ಚಿಕ್ಕದಾಗಿ ಹಾಕಿ ನಾಮಫಲಕವನ್ನು ಮಾಲ್ ಆಫ್ ಏಷ್ಯಾ ಅಂತ ಇಂಗ್ಲಿಷ್ ಬರಹದಲ್ಲಿ ದೊಡ್ಡದಾಗಿ ಹಾಕಿದ್ರು. ಆದರೆ ಸರ್ಕಾರದ ಸೂಚನೆಯು ಈಗ ಇರೋದೇನೆಂದರೆ ಪ್ರತಿಯೊಂದು ಅಂಗಡಿಗಳ ಮುಂದೆ ಆಗಿರ್ಬೋದು, ಮಾಲ್ಗಳ ಮುಂದೆ ಆಗಿರ್ಬೋದು, 60% ಕನ್ನಡ ಅಲ್ಲಿ ನಾಮಫಲಕ ಇರಬೇಕು ಅಂತ ಹೇಳಿ. ಈ ಹಿನ್ನೆಲೆ ಈಗ ಕರವೇ ಕಾರ್ಯಕರ್ತರು ಕೂಡ ಇಂದು ರ್ಯಾಲಿಯನ್ನು ಇವತ್ತು ಡೆಡ್ಲೈನನ್ನು ಕೊಟ್ಟು 27ನೇ ತಾರೀಕು ಒಳಗಡೆ ಪ್ರತಿಯೊಂದು ಅಂಗಡಿಗಳ ಮುಂದೆ, ಪ್ರತಿಯೊಂದು ಮಾಲ್ಗಳ ಮುಂದೆ, ಪ್ರತಿಯೊಂದು ದೊಡ್ಡ ದೊಡ್ಡ ಕಟ್ಟಡಗಳ ಏನಿರುತ್ತೆ ನಾಮಫಲಕವನ್ನು ಹಾಕಿರ್ತಾರೆ, ಇಲ್ಲಿ ಕನ್ನಡದ ನಾಮಫಲಕಗಳು ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿ. ಸದ್ಯಕ್ಕೆ ಈಗ ಕರವೇ ಮತ್ತು ರಾಜ್ಯ ಸರ್ಕಾರದ ಎಚ್ಚರಿಕೆಗೆ ಮಣಿದಿರುವಂತಹ ಮಾಲ್ ಆಫ್ ಏಷ್ಯಾ ತನ್ನ ಒಂದು ಮಾಲ್ಗಳ ಮುಂದೆ ಈಗ ಕನ್ನಡದಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಒಂದು ನಾಮಫಲಕವನ್ನು ಹಾಕಿರೋದನ್ನು ನೋಡ್ಬೋದು. ಜೊತೆಗೆ ಅದರ ಕೆಳಗಡೆ LED ಯಲ್ಲೂ ಸಹ ಅದಕ್ಕಿಂತ ದೊಡ್ಡ ಅಕ್ಷರಗಳಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಕನ್ನಡದಲ್ಲಿ ನಾಮಫಲಕ ಬರ್ತಿದೆ. ಸದ್ಯಕ್ಕೀಗ ಹಗಲಿನಲ್ಲಾಗಿರೋದ್ರಿಂದ ಅಲ್ಲಿ ಕಾಣಿಸ್ತಾ ಇಲ್ಲ. ರಾತ್ರಿ ವೇಳೆ ದೊಡ್ಡ ಒಂದು ಬರಹದಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಅದು LED ಯಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನೀವು ಗಮನಿಸಬೇಕಾಗಿರೋದೇನೆಂದರೆ ಕನ್ನಡ ಬಾವುಟ ಹಾರ್ತಾ ಇದೆ ಮಾಲ್ ಆಫ್ ಏಷ್ಯಾ ಮುಂದೆ. ಇದು ಕರವೆಯ ಹೋರಾಟದ ಪ್ರತಿಫಲ ಅಂತಲೇ ಹೇಳ್ಬೋದು. ಏನು ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಕರವೇ ಸಾವಿರಾರು ಕಾರ್ಯಕರ್ತರ ಜೊತೆ ಒಂದು ಬೆಂಗಳೂರಿನಲ್ಲಿ ಒಂದು ಕನ್ನಡ ನಾಮಫಲಕಕ್ಕಾಗಿ ಬೃಹತ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮತ್ತು ಇವತ್ತು ಏನು ಡೆಡ್ಲೈನ್ ಇತ್ತು 27ನೇ ತಾರೀಕು ಕಡೆ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಅಂತ, ಈ ಒಂದು ಎಚ್ಚರಿಕೆಗೆ ಮತ್ತು ಈ ಒಂದು ಸೂಚನೆಗಳಿಗೆ ಮಣಿದಿರುವಂತಹ ಮಾಲ್ ಆಫ್ ಏಷ್ಯಾ ಈಗ ತನ್ನ ಮಾಲ್ ಮುಂದೆ ಕನ್ನಡ ಬಾವುಟವನ್ನು ಹಾರಿಸಿಕೊಂಡಿದೆ. ಜೊತೆಗೆ ಮಾಲ್ ಆಫ್ ಏಷ್ಯಾ ಅಂತ ಒಂದು ಬೋರ್ಡ್ ಕೂಡ ನಾಮಫಲಕವನ್ನು ಕೂಡ ಹಾಕೊಂಡಿರೋದನ್ನ ನೀವು ಗಮನಿಸಬಹುದು. ಜೊತೆಗೆ ಈಗ ಮಾಲ್ ಆಫ್ ಏಷ್ಯಾ ಬಳಿ ಒಂದು ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಬಾರ್ದು ರೀತಿ ನೋಡ್ಕೊಳ್ಳೋಕೆಂದ್ರೆ ಕರವೇ ಕಾರ್ಯಕರ್ತರು ಈ ಮಾರ್ಗವಾಗಿ ಬಂದು ಮಾಲ್ ಆಫ್ ಏಷ್ಯಾ ಮುಂದೆ ಸಹ ಒಂದು ಕನ್ನಡ ನಾಮಫಲಕ ವಿಚಾರಕವಾಗಿ ಒಂದು ಜಟಾಪಟಿ ಆಗೋ ಒಂದು ಹಿನ್ನೆಲೆ ಈಗ ಪೊಲೀಸ್ನವರು ಸಹ ಮಾಲ್ ಆಫ್ ಏಷ್ಯಾ ಮುಂದೆ ಭದ್ರತೆಯನ್ನು ಕೈಗೊಂಡಿರುವಂಥದ್ದು ನೀವು ನೋಡ್ಬೋದು. ಬೆಂಗಳೂರು ನಗರ 112 ಏನು ಭದ್ರತಾ ವಾಹನ ಇದೆ ಅದು ಈಗ ಬಂದು ನಿಂತಿದೆ. ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಲ್ ಆಫ್ ಏಷ್ಯಾ ಮುಂದೆ ಬರ್ತಾರೆ. ಜೊತೆಗೆ ಕರವೆಯ ಏನು ರ್ಯಾಲಿ ಏನಿದೆ ಉದ್ದಕ್ಕೂ ಸಹ ಒಂದು ಸೆಕ್ಯೂರಿಟಿಯನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಈಗ ಸದ್ಯ ಮಾಲ್ ಆಫ್ ಏಷ್ಯಾ ಮುಂದೆ ಪೊಲೀಸರು ನಿಂತಿರುವಂಥದ್ದು, ಜೊತೆಗೆ ಎಲ್ಲ ಬ್ಯಾರಿಕೇಡ್ಗಳನ್ನ ಹಾಕಿರುವಂಥದ್ದು. ಕರವೇ ಕಾರ್ಯಕರ್ತರ ಆಕ್ರೋಶ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ಮಾಲ್ ಆಫ್ ಏಷ್ಯಾದವರು ಗೊತ್ತಿದೆ. ಸೊ ಇದೇ ಕಾರಣಕ್ಕೆ ಈಗ ತಮ್ಮ ಮಾಲ್ ಮುಂದೆ ಬ್ಯಾರಿಕೇಡ್ ಕೂಡ ಅಳವಡಿಸಿಕೊಂಡಿದ್ದಾರೆ. ಮತ್ತು ಸರ್ಕಾರದ ಸೂಚನೆ ಮತ್ತು ಕರವೆಯ ಎಚ್ಚರಿಕೆಗೆ ತಮ್ಮ ಒಂದು ಮಾಲ್ ಆಫ್ ಏಷ್ಯಾ ಅಂತ ನಾಮಫಲಕವನ್ನು ಅಳವಡಿಸಿದ್ದಾರೆ. ಜೊತೆಗೆ ಕನ್ನಡದ ಬಾವುಟ ಕೂಡ ಮಾಲ್ ಆಫ್ ಏಷ್ಯಾ ಮುಂದೆ ಹಾರ್ತಾ ಇರೋದು. ಇದಿಷ್ಟು ಈಗ ಸದ್ಯಕ್ಕೆ ಮಾಲ್ ಆಫ್ ಏಷ್ಯಾ ಮುಂದೆ ಕಂಡು ಬಂದಿರುವಂತಹ ದೃಶ್ಯ. ಕೆಲವೇ ಒಂದು ಗಂಟೆಗಳಲ್ಲಿ ಈಗ ಕರವೇ ಕಾರ್ಯಕರ್ತರು ಒಂದು ಅಭಿಯಾನವನ್ನು ಅಂದರೆ ರ್ಯಾಲಿಯನ್ನು ಕೈಗೊಳ್ಳಿದ್ದಾರೆ. ಈ ರ್ಯಾಲಿ ಯಾವ ಮಟ್ಟದಲ್ಲಿ ಸಾಗುತ್ತೆ ಅನ್ನೋದು ಈಗ ಬೆಂಗಳೂರಿನಲ್ಲಿ ಎಲ್ಲ ಒಂದು ಇನ್ನು ಅನ್ಯ ಭಾಷಿಕರಿದ್ದಾರೆ ಎಲ್ಲರಿಗೂ ಸಹ ಒಂದು ಎಚ್ಚರಿಕೆ ಗಂಟೆಯಾಗಿ ಕನ್ನಡದ ನಾಮಫಲಕವನ್ನು ಅಳವಡಿಸಬೇಕು ಎಂಬ ಅಭಿಯಾನ ಇದಾಗಿದೆ. ಕುಸುಮ. ಎಸ್ ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.